ಆದರೆ ಆ ನಂತರದ ಚರಿತ್ರೆಗಳು ಯಾಕೆ ಇದನ್ನ ತಪ್ಪಾಗಿ ತಿರುಚುವ ಪ್ರಯತ್ನವನ್ನ ಮಾಡಿದ್ವು, ಚರಿತ್ರೆಯ ದಾಖಲೀಕರಣದಲ್ಲಿ ಏನೇನು ತಪ್ಪುಗಳು ಆದವು, ನಾವೆಷ್ಟು ತಿಳಿತಾ ಇದ್ದೀವಿ, ಯಾವ ಚರ್ಚೆಗಳ ಆಧಾರದ ಮೇಲೆ ನಾವು ಸಿದ್ಧಾಂತಗಳನ್ನು ರೂಢಿಸ್ಕೊಳ್ತಿದ್ದೀವಿ, ಇದೆಲ್ಲದನ್ನು ಮುಖ್ಯ ಆಗಬೇಕು. ಐದರಲ್ಲಿ ಮತ್ತು ಟಿಪ್ಪು ಬಿತ್ತಿದಂತಹ ಭಾರತೀಯತೆಯ ಕಲ್ಪನೆ ಮುಂದೆ ಬೆಳೆದದ್ದು ಯಾರಲ್ಲಿ ಅಂತ ಹೇಳಿದರೆ, ನಮ್ಮ ಸುಶಿಕ್ಷಿತ ನಾಯಕರು ಬರೋದು ಅದು ಭಾರತದ ಚಳವಳಿಯ 3ನೇ ಹಂತ ಅಂತ ಹೇಳ್ತಾರೋ. ನಮ್ಮ ಆರಂಭಿಕ ಚಳವಳಿಯನ್ನು ಆರಂಭಿಸೋದ್ರು ಸುಶಿಕ್ಷಿತರಲ್ಲ, ನಾವು ಇವತ್ತು ಹೇಳ್ತಾ ಇರುವಂತಹ ರಾಷ್ಟ್ರೀಯ ನಾಯಕರಲ್ಲ, ಬದಲಾಗಿ ಇಲ್ಲಿರುವಂತಹ ಸಾಮಾನ್ಯ ಜನತೆ, ರೈತರು, ಆದಿವಾಸಿಗಳು, ಬುಡಕಟ್ಟುಗಳು. ಈ ಜನತೆಗೆ ಮೊದಲು ಬ್ರಿಟಿಷರ ಕುತಂತ್ರ ಅರ್ಥವಾಯಿತು ಅಂದರೆ ನಾವು ಯಾವುದನ್ನು ಆಧಾರವಾಗಿ ಇಟ್ಕೋಬೇಕು, ಅನುಭವವನ್ನು, ಅಕ್ಷರವನ್ನು. ಅಕ್ಷರಕ್ಕೆ ದಕ್ಕಲಾರದ ಎಷ್ಟೋ ಸಂಗತಿಗಳು ಅನುಭವಕ್ಕೆ ದಕ್ಕುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ನೋಡಿ, ಬ್ರಿಟಿಷರು ತಂದಂತಹ ಕಂದಾಯ ನೀತಿಗಳಿಂದ ಮೊದಲು ಶೋಷಣೆಗೆ ಒಳಪಟ್ಟವರು ಅಂದರೆ ರೈತರು. ಅವರ ಅರಣ್ಯ ನೀತಿಗಳಿಂದ, ಅರಣ್ಯ ಸಂಪನ್ಮೂಲಗಳನ್ನು ಕಸಿಯೋದಕ್ಕೆ ಮಾಡಿದಂತಹ ತಂತ್ರಗಳಿಂದ ಪೆಟ್ಟಿಗೆ ಬಿದ್ದಂಥವರು ಅಂದರೆ ಆದಿವಾಸಿಗಳು ಮತ್ತು ಬುಡಕಟ್ಟುಗಳು. ಅವರು ಆಗಲೇ ಹೋರಾಟವನ್ನು ಶುರು ಮಾಡಿ ಎಷ್ಟೋ ಸಂಖ್ಯೆಯಲ್ಲಿ ಪ್ರಾಣಾರ್ಪಣೆಯನ್ನು ಮಾಡಿ ಆಗಿತ್ತು. ಅದಕ್ಕೆ ಹೇಳ್ತಾರೆ, ಅನಂತರದ ಚರಿತ್ರೆ ಎಲ್ಲಿಗೆ ಬರುತ್ತೆ, ಭಾರತದ ರಾಷ್ಟ್ರೀಯತೆಯ ಚರಿತ್ರೆ ಅಥವಾ ಭಾರತದ ಸ್ವಾತಂತ್ರ್ಯ ಚಳವಳಿಯ ಚರಿತ್ರೆ ಅಂದರೆ ನಮ್ಮ ರೈತರಿಗೆ ಬರುತ್ತೆ, ಆದಿವಾಸಿಗಳಿಗೆ ಬರುತ್ತೆ, ಬುಡಕಟ್ಟು ಜನರಿಗೆ ಬರುತ್ತೆ. ಎಷ್ಟೆಲ್ಲ ಅನುಭವಿಸ್ತಾರೆ. ಇವತ್ತಿಗೂ ಕೂಡ ಛೋಟಾ ನಾಗಪುರ ಪ್ರಸ್ಥಭೂಮಿಯನ್ನು ರಕ್ತದಲ್ಲಿ ತೊಯ್ದ ಭೂಮಿ ಅಂತ ಹೇಳ್ತಾರೆ. ಆ ಇಡೀ ಬೆಟ್ಟವನ್ನು ರಕ್ತದಲ್ಲಿ ತೊಯ್ದ ಭೂಮಿ ಅಂತ ಹೇಳ್ತೀವಿ ಅಂದರೆ ಅದು ಎಷ್ಟು ಜನರನ್ನು ಪ್ರಾಣವನ್ನು ಪಡೆದಿರಬೇಕು ಬ್ರಿಟಿಷರು ಅನ್ನೋದು ನಮಗೆ ಇದು ಅರ್ಥವಾಗಬೇಕು. ಇದಿಷ್ಟನ್ನು ಇಲ್ಲಿ ಕಟ್ಟಿಕೊಡ್ತಾ ಹೋಗ್ತಾ 3ನೇ ಹಂತಕ್ಕೆ ಬರ್ತಾರೆ. ಯಾವುದು ಅಂದರೆ ಅದು ಗಾಂಧಿ ರೂಪಿಸಿದಂತಹ ಅಹಿಂಸೆಯ ಅಮರ ಚರ್ಚೆಗೆ ನಾರಾಯಣ ಸರ್ ಬರೆದಿದ್ದಾರೆ ಅನಿಸುತ್ತೆ ಆ ಲೇಖನವನ್ನು. ನಾನು ಹೇಳ್ತಾ ಇರುವಂತಹ ಎಲ್ಲ ಮಾಹಿತಿಗಳು ಕೂಡ ಲೇಖನಾಧಾರಿತವಾದಂಥವು. ಯಾವ ಯಾವ ಲೇಖನದ ಮೂಲಕ ಭಾರತದ ಸ್ವಾತಂತ್ರ್ಯ ಚಳವಳಿ ಮತ್ತು ರಾಷ್ಟ್ರೀಯತೆ ಹುಟ್ಟಿ ಬಂದಂತಹ ಚರಿತ್ರೆಯನ್ನು ಚಾರಿತ್ರಿಕವಾಗಿ ಕಟ್ಟಿಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ. ನಾವು ಗಾಂಧೀಜಿಯವರ ಪ್ರಶ್ನೆ ಬಂದಾಗ ಕೂಡ ನಾವು ಯಾವತ್ತೂ ಕೂಡ ಏನು ಅಂದರೆ ಮನುಷ್ಯನ ಬೇಸಿಕಲಿ ನಾವು ಮನುಷ್ಯನನ್ನು ಎವಿಲ್ ಅಂತ ಕರಿತೀವಿ. ಮನುಷ್ಯ ಮೂಲತಃ ಮೃಗ. ಪ್ರೀತಿಗಿಂತ ಭಾಳ ಬೇಗ ಅರ್ಥ ಆಗೋದು ಅಂದರೆ ಮನುಷ್ಯನಿಗೆ ಕ್ರೌರ್ಯ. ಆದರೆ ಸಾಮಾಜಿಕ ಜೀವನ ಏನು ಮಾಡಿದೆ ಅಂದರೆ ನಮಗೆ ಮೃಗವನ್ನಾಗಿ ಮಾಡದ ಹಾಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತಾ ಇದೆ. ಯಾವಾಗ ಆ ಸಂಸ್ಕಾರದಿಂದ ನಾವು ದೂರ ಆಗ್ತೀವೋ ನಾವು ಯಾವಾಗ ಬೇಕಾದರೂ ಮೃಗಗಳೇ ಆಗ್ತೀವಿ. ಮನುಷ್ಯ ಪ್ರಾಣಿನೇ, ನಾವು ಹುಟ್ಟತಾನೆ ನಾವು ಪ್ರಾಣಿ ಅಂತಲೇ ಹೇಳಿರೋದು. ಸಮಾಜ, ನಮ್ಮ ಸಂಸ್ಕೃತಿ ನಮಗೆ ಸಂಸ್ಕಾರ ಕೊಟ್ಟು ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದೆ. ನಾವು ಸಾವಿನವರೆಗೂ ಕೂಡ ಮನುಷ್ಯರಾಗುವ ಪ್ರಯತ್ನವನ್ನು ಮಾಡಲೇಬೇಕು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಗಾಂಧೀಜಿಯವರು ಬಳಸಿದಂಥ ಅಹಿಂಸೆಯ ಅಂದರೆ ಭಾಳ ಮಹತ್ವದ ಅಂಶ ಅನ್ನಿಸ್ತು. ನಾವು ಈ ಮಾದರಿಯಲ್ಲಿ ಯೋಚನೆ ಮಾಡಿರಲೇ ಇಲ್ಲ. ಗಾಂಧೀಜಿಯವರು ಅಹಿಂಸೆ ಅಂದಾಗಲೆಲ್ಲ ಟೀಕಿಸುವಂಥ ಒಂದು ಮನೋಭಾವ ಇತ್ತು. ಆ ಅಹಿಂಸೆ ಅನ್ನುವಂಥದ್ದು ಟೀಕೆಗೊಳಗಾಗಿದ್ದನ್ನು ನಾವು ಗಮನಿಸ್ತೇವೆ. ಅಹಿಂಸೆಯಿಂದ ಸ್ವಾತಂತ್ರ್ಯ ಸಾಧ್ಯ ಇಲ್ಲ ಅನ್ನುವಂತಹ ಆಲೋಚನೆಗಳ ಅಂದಿನ ನಾಯಕರಲ್ಲೂ ಇತ್ತು. ಆದರೆ ಗಾಂಧೀಜಿಯವರು ಅಹಿಂಸೆಯನ್ನು ಅಸ್ತ್ರ ಅಂತ ಬಳಸ್ತಾರೆ ಅಂತ ಹೇಳುವಾಗ ನಾವು ಯೋಚನೆ ಮಾಡಬೇಕು ಅದರ ಒಳಗೆ ಏನಿತ್ತು ಅನ್ನುವಂಥದ್ದು. ನೋಡಿ, ಹೇಳ್ತಾರೆ ಅಹಿಂಸೆಯಿಂದ ನಾವು ಚಳುವಳಿಯನ್ನು, ಸತ್ಯದಿಂದ ನಾವು ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತ ಹೇಳಬೇಕಾದ್ರೆ ಆ ಅಹಿಂಸೆ ಅನ್ನುವಂಥದ್ದು ಸ್ವಾತಂತ್ರ್ಯ ಚಳುವಳಿಗೆ ತಂದುಕೊಟ್ಟಂತಹ ತಿರುವು ಎಷ್ಟು ದೊಡ್ಡದು ಅಂತ. 1915ರಲ್ಲಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿ ಬರ್ತಾರೆ. ಅವ್ರಿಗೆ ಬಂದಂತಹ ಇದನ್ನು ಗಾಂಧೀಜಿಯವರ ಕುರಿತಾದಂತಹ ಒಂದು ಚಿತ್ರವನ್ನು ರೂಪಿಸಿದ್ದಾರೆ. ಆ ಚಿತ್ರದ ಘಟನೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ ಚಿತ್ರದ ಹೆಸರೇ ಗಾಂಧಿ ಎನ್ನುವಂಥದ್ದು. ಯಾವಾಗ ಗಾಂಧಿ 23 ವರ್ಷಗಳ ದಕ್ಷಿಣ ಆಫ್ರಿಕಾ ಪ್ರವಾಸವನ್ನು ಮುಗಿಸಿ ಭಾರತಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಡಗಿನಲ್ಲಿ ಬರ್ತಾರೆ.